ಎಲ್ಲ ಅಭಿಮಾನಿ ದೇವ್ರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೈಸೂರಿಂದ ಎಷ್ಟೋ ಜನ ಸಿನಿಮಾ ರಂಗಭೂಮಿ ಅಂತ ಅಂದ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಈಗ ಅದೇ ರೀತಿ ನಮ್ಮದು ಒಂದು ತಂಡ ಬೆಂಗಳೂರಿಗೆ ಬಂದಿದೆ. ಬೆಂಗಳೂರಿಗೆ ನಾವು ಒಂದು ಸಿನಿಮಾಗೋಸ್ಕರ ನಾವು ಬೆಂಗಳೂರಿಗೆ ಬರಬೇಕಂದ್ರೆ ನಮಗೆ ಮೊದಲನೇ ಹೆಜ್ಜೆ ಏನಂತಂದರೆ ಬೆಂಗಳೂರಲ್ಲಿ ಒಂದು ಮನೆ ಮಾಡಬೇಕು. ಈಗ ನನ್ನ ಫ್ರೆಂಡು ಲಿಖಿತ್ ಅಂತ ಹೇಳ್ಬಿಟ್ಟು ಅವನೊಂದು ಮನೆ ಮಾಡಿದ್ದಾನೆ. ಈಗ ಅವ್ನ ರೂಮ್ಗೆ ಹೋಗಿ ಫುಲ್ ಫ್ರೆಶ್ ಅಪ್ ಆಗಿ ನಾಳೆ ಬೆಳಗ್ಗೆ ಶೂಟಿಂಗಿಗೆ ರೆಡಿ ಆಗಬೇಕು. ಇವಾಗ ಕೆಂಗೇರಿ ಮಧ್ಯರಾತ್ರಿ ಐತೈತೆ. ನಾವೀಗ ಹಂಗೆ ಬೆಂಗಳೂರು ಮಧ್ಯ ರೋಡಲ್ಲಿ ಇದ್ದೀವಿ. ಇಲ್ಲಿ ಕೆಂಗೇರಿಯಿಂದ ನಾಗರಬಾವಿಗೆ ಹೋಗ್ಬೇಕೀಗ. ನಾಗರಬಾವಿಲಿ ಒಂದು ಮನೆ ಮಾಡ್ಕೊಂಡಿದ್ದಾನೆ. ಆ ಮನೆಗೆ ಹೋಗಿ ಫುಲ್ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಬೆಳಗ್ಗೆ ಶೆಡ್ಯೂಲು ಒಂದು 6 ಗಂಟೆಗೆ ಐತಂತೆ. 6 ಗಂಟೆಗೆ ಶೂಟಿಂಗ್ ಹೋಗಬೇಕು. ಬಂದ ಅಂತೂ ಇಂತೂ ನಮ್ಮ ಫ್ರೆಂಡು ಲಿಖಿತು. ಇವಾಗ ಇಲ್ಲಿಂದ ಇವ್ರ ರೂಮ್ಗೆ ಹೋಗ್ತಾ ಇದ್ದೀವಿ ನಾವು. ಕಮಾನ್. ಹೆಂಗಿದೆ ಲಿಖಿತ್ ಬೆಂಗಳೂರಿಗೆ? ಬೆಂಗಳೂರಿಗೆ ಏನು ಮಸ್ತಾಗಿದೆ. ಆಯಿತು, ಬನ್ನಿ ರೂಮ್ಗೆ ಹೋಗಿ ಮಾತಾಡೋದ. ಇನ್ನೇನಿದೆ ಈಗ. ಓ ಶಾಪ ನಡಿ ಹತ್ತಿ ಬರ್ತೀನಿ. ನೋಡಿ ಈಗ ನಮ್ಮ ರೂಮ್ ಮಾಡ್ಕೊಂಡಿರೋದಿಲ್ಲೇ ರೂಮಿಗೆ ಬರ್ತಾಯಿದ್ದೀವಿ. ಸುತ್ತ ಪೀಸ್ ಆಗೈತೆ ಜಾಗ. ಎಲ್ಲ ನಿದ್ದೆ ಮಾಡ್ತಾ ಮಲ್ಗವ್ರೆ. ಹಾಯ್ ಫ್ರೆಂಡ್ಸ್, ನೋಡಿ ಇವರು ಬಚ್ಚನ್ ಅಂತ. ಇವ್ರ ಹೈಟ್ ಬಂದು 6.3, ವೆಯ್ಟ್ ಬಂದು ಅಬೌವ್ 80. ಆ ಕಡೆ ಅವರು ದುಂಡು, ಇವರು ಮನು ಮಾತಾಡ್ತಾ ಇರೋ ಕೀರ್ತಿ. ನೋಡಿ ಅದು ಫ್ಯಾನು ತಿರುಗುತ್ತೆ, ಗಾಳಿ ಬೀಸುತ್ತೆ. ಅದು ಏನೋ ನಾವು ಕಾಲಿಟ್ಗಳಿಗೆ ಅನ್ಸುತ್ತೆ. ಅದಕ್ಕೆ ನೋಡಿ ಚಾಪೆ. ನಾನು ದುಂಡು ಮನೋರು ಈಗ ಒಂದೇ ಇದರಲ್ಲಿ ನಾವು ಮಂಕತೀವಿ. ನೋಡಿ ಬಚ್ಚನಣ್ಣ ಈಗಿನ ಬಂದು ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡೋರೆ. ಖುಷಪ್ಪ ರೂಮಿಗೆ ಬಂದು ಒಂದು ಒಳ್ಳೆ ಊಟ ಮಾಡಿ ಇವಾಗ ಮಲಗೋ ಸಮಯ. ಮೈಸೂರಿಂದ ಬೆಂಗಳೂರಿಗೆ ಕೆಂಗೇರಿಗೆ ಬಂದು ಅಲ್ಲಿ ಬಸ್ ಇಳ್ಕೊಂಡು ಅಲ್ಲಿಂದ ಈ ನಾಗರಬಾವಿಗೆ ಬಂದು ಇಲ್ಲಿ ನಮ್ಮ ಅಣ್ಣ ತಮ್ಮದಿರೆಲ್ಲ ನಮಗೋಸ್ಕರ ಕಾಯ್ಕೊಂಡು ನೋಡಿ ಇಂಡಸ್ಟ್ರಿನ ಆಳೋಕ್ಕೆ ಎಲ್ಲ ರೆಡಿ ಆಗ್ಬಿಟ್ಟವ್ರೆ. ಏನರಪ್ಪ ರಜಾ? ಓ ಸರ್, ಏನು ಈ ಥರ ಸೈಲೆಂಟಾಗಿ ಕೂತ್ಕೊಬಿಟ್ರೆ ಹೆಂಗೆ? ಇವತ್ತು ಇನ್ನು ಕತೆ ನಮ್ದು ಹಿಂಗೆ ಆಯಿತು. ಇನ್ನು ಈ ಬ್ಲಾಗ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ನಾಳೆ ಬೆಳಗ್ಗೆ ಶೂಟಿಂಗ್ ಮುಗಿಸಿ ಶೂಟಿಂಗಲ್ಲಿ ಏನೇನು ಅವತಾರಗಳು ನಡೀತದೆ ಅದನ್ನೆಲ್ಲ ತೋರಿಸ್ತೀನಿ. ಓಕೆ, ಇವಾಗ ರಾತ್ರಿ 12-11 ಗಂಟೆ ಆಗೈತೆ. ಈಗ ಮಲ್ಗೋಣ, ವಾಪಸ್ ನಾಳೆ ಬೆಳಗ್ಗೆ ಎದ್ದೇಳೋಣ. ಓಕೆ, ಬಾಯ್ ಬಾಯ್. ಸುಮ್ಮನೆ ನೋಡ್ಬೇಕು. ಏನು ಇಷ್ಟು ಬೇಗ ಎದ್ಬಿಟ್ಟಿದ್ರಿ ಎಲ್ಲರೂ? 9 ಗಂಟೆ. 9 ಗಂಟೆ ಅಲ್ಲೇ. ಯಾವ 6 ಗಂಟೆ? 9 ಗಂಟೆ. ಸೂಪರ್. ಕೆಂಗೇರಿ ರಾಜಧಾನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಷ್ಟು ದೂರ ನೋಡಿದ್ರು ಮನೆಗಳೇ ಎತ್ಕಾಣ್ತಾ ಇದೆ. ಮೈಸೂರೇ ಬೆಟ್ರ್ ಅಂತೀಯ? ಮೈಸೂರು ಚಿನ್ನ ಅಲ್ವೇನು? ಸೂರ್ಯ ಏನೇ ಪಳ ಪಳ ಅಂತ ಹೊಳಿತಾವನೆ. ಬಿಡಿಯ, ಇವತ್ತು ಪಾಸ್ ಆಯ್ತೀವಿ ನಾವು. ಓಕೆ, ಬೆಂಗಳೂರಲ್ಲಿ ಬೆಳಗಿನ ಜಾವ ಎದ್ದು ಶೂಟಿಂಗ್ ರೆಡಿ ಆಗೋಕ್ಕೆ ಎಲ್ಲ ಹುಡುಗರು ರೆಡಿ ಆಯ್ತಿದ್ದೀವಿ. ಬನ್ನಿ ಈಗ ಫುಲ್ ಫ್ರೆಶ್ ಅಪ್ ಆಗ್ಬಿಟ್ಟು ಮಾಡೋ ಕೆಲಸ ಏನಿದೆ ನೋಡೋಣ.
ಮೇಕಪ್ ಮಾಡಿರೋಂಥ ಕೈ ಕಣಕೋದು ಶಿವನು ಪುನೀತು ಉಪೇಂದ್ರ ಸ್ಪಾಟಿಗೆ ಬಂದಿದ್ದೀವಿ ಇವಾಗ. ಈಗ ಫೋನ್ ಬೆಂಗಳೂರು ಲೋಕಲ್ ಲೊಕೇಶನಲ್ಲಿ ಇದ್ದೀವಿ ಇವಾಗ. ಇಲ್ಲಿಂದ ಈಗ ನಾವು ಸಿನಿಮಾ ಸ್ಪಾಟು ಎಲ್ಲೈತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೇಕಪ್ ಆಗಬೇಕು. ದುಂಡು ಏನು ಹೇಳ್ತೀಯಪ್ಪ ರಜಾ? ಅಣ್ಣ ಕನ್ಸುಗಳನ್ನ ಕಟ್ಕೊಂಡು ಹಾಂ, 5 ರೂಪಾಯಿ ಕಾಯಿನ ಹಿಡ್ಕೊಂಡು ಬೆಂಗಳೂರಿಗೆ ಬಂದವರಣ್ಣ ನಾವು. ಕರೆಕ್ಟು ಕಣ. ಮುಂದಕ್ಕೂ ಹಿಂಗೆ ಇರ್ತೀವಣ್ಣ. ಇಲ್ಲ ಕಣ, ಬಾರ ನಾವು ಟ್ಯಾಲೆಂಟ್ ಇದ್ದವ್ರು ಯಾವನೇ ಹಂಗೆ ಕಣ. ಮೇಲ್ ಬರ್ಲೇ ಬರ್ತಾನೆ. ತಲೆ ಕೆಡಿಸ್ಕೊಬೇಡ ಬಾ, ನಮ್ಗೂ ಅವನೇ ಭಗವಂತ. ಜನಗಳು ಬೇಕಾದಂಗೆ ತಗೊಡ್ತಾರೆ ನೋಡೋಣ. ಆಯ್ತು ನೋಡೋ ಬರ. ಸರಿಯಾಗಿ ನಾವು ಬಂದಿರೋ ದೇವಸ್ಥಾನ ಇಲ್ಲಿ ಒಂದು ಶಿವನ ದೇವಸ್ಥಾನದಲ್ಲಿ ಪೂಜೆ ನಡೀತೈತೆ. ಸ್ಪೀಕರ್ಗಳು ಹಾಕೊಂಡು ಫುಲ್ ಹಬ್ಬ ಮಾಡ್ತಾವ್ರೆ. ಈಗ ಇಲ್ಲಿಂದ ನಾವು ಲೊಕೇಶನ್ ಯಾವ ಜಾಗಕ್ಕೆ ಅಂತ ಬಂದ್ವಿ. ಅಣ್ಣ ಕ್ಯಾಮ್ರಾ ರೆಡಿ ಮಾಡ್ಕೊತಾವ್ರೆ ನೋಡಿ. ಇದು 5x ಕ್ಯಾಮ್ರಾ ಅಂತೆ. ಸೂಪರಾಗಿ ಐತೆ ಕ್ಯಾಮ್ರಾ. ಲೆನ್ಸ್ಗಳೆಲ್ಲ ರೆಡಿ ಮಾಡ್ಕೊತಾವ್ರೆ. ಒಂದು 24, 25, 26, 27, 28 ಅಂತ ಒಂದು 4, 5 ಲೆನ್ಸ್ಗಳು ತಂದವ್ರೆ. ಎಲ್ಲನೂ ಕ್ಯಾಮ್ರಾ ಫಿಟ್ ಮಾಡ್ಕೊತಾವ್ರೆ. ಮಾಡ್ಕೊಳ್ಳಿ ಚೆನ್ನಾಗಿ. ಬ್ಯಾಟ್ರಿ ಗೀಟ್ರಿ ಎಲ್ಲ ಪಿಕಪ್ ಎಲ್ಲ ಚೆನ್ನಾಗಿರೋದು ಒಂದು 2 ಎಕ್ಸ್ಟ್ರಾ ಮಡಿಕೊಂಡವೆ. ಅಲ್ಲಿಂದ ಅಣ್ಣ ಮೇಕಪ್ಗೆ ಬಂದವ್ರು ಈಗ. ಎಂಟು ಗಂಟೆಗೆ ಶುರು ಮಾಡಿದ್ದಕ್ಕೆ ಇವಾಗ ಒಂದು ಸ್ವಲ್ಪ ಫ್ರೀ ಬಿಟ್ಟವ್ರೆ. ಅಯ್ಯಪ್ಪ, ಬೆಳಗ್ಗೆಯಿಂದ ಕಂಟಿನ್ಯೂಸ್ ಸ್ಟಾರ್ಟ್ ಮಾಡಿ ಸಾಕಾಗೋಯ್ತು. ಸರಿ, ಜೊತೆಗೆ ವರ್ಕು ಸ್ಕ್ರಿಪ್ಟು ಎಲ್ಲ ಚೆನ್ನಾಗಿತ್ತು ಇವತ್ತಲ್ಲ. ಬೆಂಗಳೂರು ಶೂಟಿಂಗು ಲೋಕಲಲ್ಲಿ ತೆಗ್ದಿದ್ದು. ಬೆಂಗಳೂರು ಲೋಕಲಲ್ಲೆಲ್ಲ ಖುಷಿ ಆಯಿತು. ಈ ಕಮಲಾನಗರಲ್ಲಿ ಮಾಡ್ತಾಯಿದ್ದೀವಿ ಇವಾಗ. ಅಂತಂದರೆ ತಮಾಷೆ ಮಾತೇ ಅಲ್ಲ. ಅವಳಿಗೆ ಕೊಡ್ತಾರೆ ಅಕ್ಕಪಕ್ಕದ ಜನಗಳೆಲ್ಲ. ಮಾಡ್ತಿರ್ಬೇಕಾದ್ರೆ ಬಂದು ನಿಂತ್ಕೊಳ್ಳೋದು, ಮತ್ತು ಅಡ್ಡ ಬರೋದು, ಗಾಡಿಗಳ ವೆಹಿಕಲ್ಲು, ಇಂಥದನ್ನೆಲ್ಲ ಹಂಗಂಗೆ ಅಡ್ಜಸ್ಟ್ ಮಾಡ್ಕೊಂಡು ಶೂಟಿಂಗ್ ಮಾಡ್ತಿದ್ದೀವಲ್ಲ, ಅದು ನನಗೆ ಭಾಳ ಖುಷಿಯಾಗಿತ್ತು. ಇನ್ನು ಮಾಡೋದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಆ ಶೂಟಿಂಗ್ನ ಹೊರತುಪಡಿಸಿ ಬೇರೆ ಬ್ಯಾಕ್ ಸ್ಟೇಜ್ಗಳನ್ನ ಮಾತ್ರ ನಾನು ಇವಾಗ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ಬನ್ನಿ, ಒಬ್ಬ ಕ್ಯಾಮ್ರಾಮ್ಯಾನ್ ತುಂಬ ಒಳ್ಳೆ ಹುಡುಗ, ಅವನ್ನ ತೋರಿಸ್ತೀನಿ. ಮೇಕಪ್ ಮಾಡಿರೋರು ಹೇಮಾ ಮಹೇಶ್ವರಿ ಅವರು ತೋರಿಸ್ತೀನಿ. ಹಂಗೆ ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ತೋರಿಸ್ತೀನಿ. ಬನ್ನಿ. ಹಪ್ಪಳ ತಿನ್ನಕ್ಕೆ ಮೂಡಿದೆ ನೋಡಿ. ನಾವು ಎಲ್ಲ ಊಟ ಮಾಡ್ತಾ ಇದ್ದೀವಿ ಈಗ. ನಮ್ಮ ಫ್ರೆಂಡು ಕ್ಯಾಮ್ರಾಮ್ಯಾನ್, ಅವನು ಒಳ್ಳೆಯ ಕ್ಯಾಮ್ರಾ ವರ್ಕ್ ಮಾಡ್ತಾನೆ. ಆಯ್ತು, ಓಕೆ. ಹಾಂ, ಏನಂತೀಯ? ತಿಂತಾ ಇರಬೇಕು, ಹೋಗ್ತಾ ಇರಬೇಕು ಅಷ್ಟೇ. ಇನ್ನು ಊಟ ಮಾಡಾಗ ಜಾಸ್ತಿ ಮಾತಾಡಲ್ಲ. ನನಗೆ ಊಟ ಮಾಡ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ. ಈ RX ಬೈಕ್ನ ಬೆಳಗ್ಗೆಯಿಂದ ಸುತ್ತಾಡಿಸಿ ಸ್ಯಾಕ್ ಮಾಡಿ ನಿಲ್ಲಿಸಿದ್ದಾರೆ ನೋಡಿ. ಈಗ 12 ಗಂಟೆ 12 ನಿಮಿಷ, 1 ಗಂಟೆ ಆಗೋಯ್ತಾ? 1 ಗಂಟೆ. ಇದು ಯಾವ ರೋಡ್ ಇದು? BMTC ಬಸ್ ಸ್ಟ್ಯಾಂಡು, ಬಸ್ ಡಿಪೋ. BMTC ಬಸ್ ಡಿಪೋ ಹತ್ರ ಇದ್ದೀವಿ ಈಗ ಮಿಡ್ನೈಟು 1 ಗಂಟೆಯಲ್ಲಿ ಶೂಟಿಂಗ್ ಪ್ಯಾಕಪ್ಪು. BBMP ಬಸ್ ಡಿಪೋ ಇದು. BMTC ಅದೇ ನಾನು ಹೇಳಿದ್ದು BMTC ಎಲ್ಲಿ ಹೇಳ ಅದು? ಇದು BBMP ಬೆಂಗಳೂರು. ಗೂಗಲ್ ಮ್ಯಾಪಲ್ಲಿ ಹಾಕೋ ಮೂಟಲ್ಲಿ BMTC ಇದು. ಹಾಂ, ನಮಸ್ಕಾರ ಸರ್. ನಮಸ್ಕಾರ. ಸರಿ, ಗಂಟೆ ದೇವಸ್ಥಾನ ಗಂಟೆ ಹೊಡೆದಂಗೆ ಹೊಡಿಬೇಕು ನಿಂಗೆ. ರಾಲಿ ನಮಸ್ಕಾರ ಹೊಡೆದ್ರು. ಅದೇನೋ ಸಲ ಕರೆಕ್ಟ್ ರೆಕಾರ್ಡ್ ಆಗ್ಬೇಕಲ್ಲ. ಈಗ ಅಲ್ಲಿ ಒಂದು ಶಾರ್ಟ್ ಹೆಂಗೆ ತೆಗೆದ್ರು ಕರೆಕ್ಟಾಗಿ ಬಂದಿಲ್ಲ ಅಂತಂದ್ಬಿಟ್ಟು ಈಗ ಬ್ಲಾಗಲ್ಲಿ. ಓಕೆ, ಇವಾಗ ಇದು ಮಾಡ್ಬಿಡೋದ ನೋಡಿ. ಈಗ ಇವರು ರಾಜ್. ಈಗ ಇವತ್ತೊಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇವ್ರ ಹೆಸರು ಕೀರ್ತಿ ಕೀಕಾ ಡಿ ಬಾಸ್ ಅಂತ. ಇವರು ಮನು ಕಿಚ್ಚ ಅಂತ. ಅತ್ಯದ್ಭುತ ಅಮೋಘ ಪರಮಾನಂದ. ಹೇಳಪ್ಪ. ನಮ್ಮ ಹೆಸರು ಚಂದ್ರು ಡಿ ಬಾಸ್ ಅಂತ. ಅತ್ಯದ್ಭುತ ಅಮೋಘ ವರ್ಷ ರೂಪತುಂಗ. ಆಯ್ತಪ್ಪ, ಪರಮಾತ್ಮ. ಓ ಸೂಪರ್. ಈಗ ವೈಭವ. ಹಾಂ, ಓಕೆ. ನಿನ್ನೆ ರಾತ್ರಿ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ಮಧ್ಯರಾತ್ರಿ 1 ಗಂಟೆಗೆ ಬ್ಲಾಗ್ನ ಸ್ಟಾಪ್ ಮಾಡ್ತಾಯಿದ್ದೀನಿ.
ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.